2-3 ತಿಂಗಳಿಂದ ತಾಲೂಕು ಆಫೀಸ್ ಹತ್ರ ಪದೇ ಪದೇ ಈ ಸಾರ್ವಜನಿಕರು, ರೈತರು, ಬಡವರು ಪರದಾಡ್ತಾ ಇದ್ರು. ಅದಕ್ಕೆ ಒಂದು ಅಂತ್ಯ ಆಡಬೇಕು, ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋವಂಥ ದೂರದೃಷ್ಟಿಯಿಂದ ಪೆನ್ಷನ್ಸ್ದು ಕೂಡ ಸೀನಿಯರ್ ಸಿಟಿಸನ್ಸು, ವಿಡಿಯೋ ಪೆನ್ಷನ್ನು, ಸ್ಪೆಷಲಿ ಏಬಲ್ಡ್ ಇವ್ರದ್ದೆಲ್ಲನೂ ಕೂಡ ಸಮಸ್ಯೆ ಆಗಿತ್ತು. 3 ತಿಂಗಳಿಂದ ಪೆನ್ಷನ್ ಬಂದಿಲ್ಲ, ರೇಷನ್ ಕಾರ್ಡ್ಸ್ದೆಲ್ಲ BPL ಇಂದ APL ಆಗಿ ಕನ್ವರ್ಟ್ ಆಗಿದೆ. ಇಂಥ ಎಲ್ಲ ಸಮಸ್ಯೆಗಳಿಗೂ ಒಂದು ದಾರಿ ಹುಡುಕಿ ನಮ್ಮ ಹಂತದಲ್ಲಿ ಫುಡ್ DDOವ್ರನ್ನ ಕರೆಸಿದ್ದೀನಿ ಇವತ್ತು ನಾವು. ಮತ್ತು ಎಲ್ಲ ನ್ಯಾಯಬೆಲೆ ಅಂಗಡಿಯವ್ರನ್ನ ಕರೆದು ಒಂದು ಲಿಸ್ಟ್ ಔಟ್ ಮಾಡಿದ್ದೀವಿ. ಯಾರ್ಯಾರು ಸಸ್ಪೆಕ್ಟೆಡ್ ಲಿಸ್ಟಲ್ಲಿದ್ದಾರೆ ಬೆನಿಫಿಷರೀಸು BPL ಇಂದ APLಗೆ ಕನ್ವರ್ಟ್ ಆಗಿರೋವಂಥ ಅವೆಲ್ಲ ದಾಖಲೆಗಳನ್ನ ಪ್ರತಿ ನ್ಯಾಯಬೆಲೆ ಅಂಗಡಿವಾರು 10, 20, 30 ಇರೋವಂಥ ಬೆನಿಫಿಷರೀಸ್ನ ಅವ್ರಿಗೆ ಲಿಸ್ಟ್ ಕೊಡ್ತಾ ಇದ್ದೀವಿ. ಅದಕ್ಕೆ ಸೂಕ್ತವಾಗಿರುವಂಥ ದಾಖಲೆ ತೊಗೊಳ್ಳಿಕ್ಕೆ ನಾವು ನ್ಯಾಯಬೆಲೆ ಅಂಗಡಿಯವರಿಗೆ ಫುಡ್ ಡಿಪಾರ್ಟ್ಮೆಂಟ್ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರೋ ದಾಖಲೆ ತೊಗೊಳ್ಳಿಕ್ಕೆ ಹೇಳ್ತಾ ಇದ್ದೀವಿ. ಏನು ಇನ್ಕಮ್ ಇದೆ, ಟ್ಯಾಕ್ಸ್ ಪೇಯರ್ಸ್ ಇವರು ಅಂತ ಹೇಳ್ಬಿಟ್ಟು ಸಸ್ಪೆಕ್ಟೆಡ್ ಲಿಸ್ಟಲ್ಲಿದೆ. ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರುವಂಥ ಒಂದು ಗೈಡ್ಲೈನ್ಸ್ ಅದು. ಆದರೆ ಟ್ಯಾಕ್ಸ್ ಪೇ ಮಾಡಿರೋದು ಲೋನ್ ತೊಗೊಳೋದಕ್ಕೆ, ಮನೆ ಲೋನ್ ಕಟ್ಟೋದಕ್ಕೆ ತೊಗೊಂಡಿದ್ದಾರೆ, ಇಂಡಿವಿಜುವಲಿ ಸರ್ವೈವ್ ಆಗೋದಕ್ಕೆ ಲೋನ್ ತೊಗೊಂಡಿದ್ದಾರೆ, ಕಾರ್ ಲೋನ್ ತೊಗೊಂಡಿದ್ದಾರೆ, 100 ಸಮಸ್ಯೆಗಳಿಂದ ಲೋನ್ ತೊಗೊಂಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅವರು ಲೋನ್ ತೊಗೊಂಡಿರೋದ್ರಿಂದ BPL ಕಾರ್ಡ್ ಬೆನಿಫಿಟ್ಸ್ನ ತೆಗಿಯೋಕ್ಕೆ ಆಗಲ್ಲ. ಆ ಥರದ್ದೆಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ದಾರಿ ಇತ್ತು. ಅದನ್ನು ನಾವು ನ್ಯಾಯಬೆಲೆ ಅಂಗಡಿ ಮುಖಾಂತರ ಫುಡ್ ಡಿಪಾರ್ಟ್ಮೆಂಟ್ ಅವರು, ಆಹಾರ ಇಲಾಖೆಯವರು ಮುತುವರ್ಜಿ ವಹಿಸಿ ಪ್ರತಿ ಒಂದು ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಬರೋವಂಥವನ್ನ ಕಂಡಿಡಿದು ಅವ್ರ ಕಡೆಯಿಂದ ಅದನ್ನು ಅವರೇ ಆ ಎಲ್ಲ ಬೆನಿಫಿಷರೀಸ್ನ ಕರೆದು ಮಾಹಿತಿಯ ಕೊರತೆ ಇರೋದನ್ನು ಅವರಿಗೆ ಎಜುಕೇಟ್ ಮಾಡಿ ಆ ಮಾಹಿತಿನ ಸಂಗ್ರಹಣೆ ಮಾಡಿ ಆಹಾರ ಇಲಾಖೆಗೆ, ಕಮಿಷನರ್ಗೆ ಮತ್ತು ಅಲ್ಲಿ JDIT ಇರ್ತಾರೆ, ಆ ಆನ್ಲೈನಲ್ಲಿ ಅವೆಲ್ಲ ಕರೆಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ. ಮತ್ತು APL ಆದರೆ ಹೆಲ್ತ್ ಬೆನಿಫಿಟ್ಸ್ ಸಿಗಲ್ಲ ಅವರಿಗೆ, ಬೇರೆ ಏನೇನು ಬೆನಿಫಿಟ್ಸ್ ಇರುತ್ತೆ ರೇಷನ್ ಕಾರ್ಡು ಸಿಗಲ್ಲ. ಆ ಒಂದು ಕಾರ್ಡ್ನಿಂದ ಅದನ್ನು ಕರೆಕ್ಷನ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ನ್ಯಾಯಬೆಲೆ ಅಂಗಡಿ ಮುಖಾಂತರ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಎಲ್ಲ ನ್ಯಾಯಬೆಲೆ ಅಂಗಡಿಯವ್ರನ್ನ ಕರೆಸಿದ್ದೀವಿ ಇವತ್ತು ನಾವು. ಯಾರ್ಯಾರು ನ್ಯಾಯಬೆಲೆ ಅಂಗಡಿಯ ಇವರಿದ್ದಾರೆ ಅವರು. ಅದರ ಜೊತೆಯಲ್ಲಿ ಪೆನ್ಷನ್ಸ್ದು ನಮಗೆ ಮೇಜರ್ ಇಶ್ಯೂಸು. ಅದು 14,000 ಪೆನ್ಷನ್ಸು ನಮ್ಮದು ಡೌಟ್ಫುಲ್ ಕೇಸಸಲ್ಲಿತ್ತು ಈ KGF ಕ್ಷೇತ್ರದ್ದು. ಅದರಲ್ಲಿ ಅರ್ಹ ಅಲ್ಲ ಅಂತಂದರೆ ಡೌಟ್ಫುಲ್ ಕೇಸಸಲ್ಲಿ ಯಾವುದನ್ನು ಅಂದರೆ ಅಂಡರ್ ಏಜು 5,400 ಏನಿತ್ತು ಅಂಡರ್ ಏಜ್ನ ಪಕ್ಕಕ್ಕಿಟ್ಟರೆ ಮಿಕ್ಕಿದ್ದು ನಮಗೆ 14,000ಅಲ್ಲಿ ಮಿಕ್ಕಿದ್ದೆಲ್ಲನೂ ಕೂಡ ರೀವೆರಿಫಿಕೇಷನ್ ಮಾಡಬೇಕು. ಹಿಂದೆ ಅಂಡರ್ ಏಜ್ ಯಾರು ಮಾಡಿಸಿದ್ರು ಆ ಕಾರಣದಿಂದ ಪೆನ್ಷನ್ಸ್ ಎಲ್ಲ ಇಡೀ ರಾಜ್ಯದಲ್ಲಿ ಯಾರ್ಯಾರು ಅಂಡರ್ ಏಜ್ಗೆ ಪೆನ್ಷನ್ ಮಾಡಿಸ್ಕೊಂಡಿದ್ರು ಆಧಾರ್ ಡೀಟೇಲ್ಸ್ನ ಚೆಕ್ ಮಾಡಿ ಅದು ಸಸ್ಪೆಕ್ಟೆಡ್ ಲಿಸ್ಟಲ್ಲಿ ಇದ್ದಿದ್ದರಿಂದ ಯಾರ್ಯಾರು 60 ವರ್ಷನೇ ಆಗಿಲ್ಲ, 65 ವರ್ಷನೇ ಆಗಿಲ್ಲ, ಆವಾಗ ಈ ಬೆನಿಫಿಟ್ಸ್ ತಗೋತಾ ಇದ್ದಾರೆ ಅಂತ ಅವರು ಒಂದು ಮಾಹಿತಿಯಿಂದ ತಿಳ್ಕೊಂಡು ನಮ್ಮ ಜಿಲ್ಲೆಯಲ್ಲೂ ಕೂಡ 90,000 ಜನ ಇದ್ದಾರೆ ಅರ್ಹರಲ್ಲದೆ ಇರೋರು. ಅಂಡರ್ ಏಜ್ ಇರೋರು ಎಷ್ಟಿದ್ದಾರೋ ಗೊತ್ತಿಲ್ಲ, ಅರ್ಹರಲ್ಲ ಅಂತಂದ್ಬಿಟ್ಟು ಅದನ್ನು ಫೀಲ್ಡಲ್ಲಿ ರೀವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ವಾರ್ಡ್ ವಿಸಿಟ್ ಮಾಡಿ ಯಾರ್ಯಾರು ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ವಿಡೋ ಪೆನ್ಷನ್ ಇದೆ, ಯಾರ್ಯಾರ್ದು 3 ತಿಂಗಳಿಂದ ನಿಂತಿದೆ ಅದನ್ನು ವಾಲಂಟ್ರಿಯಾಗಿ ನೀಟಾಗಿ ಆರ್ಗನೈಸ್ ಮಾಡಿ ರೆವಿನ್ಯೂ ಸೆಕ್ರೆಟರೀಸ್ ಜೊತೆಯಲ್ಲಿ ಆ ಸಿಸ್ಟಮಲ್ಲಿ ವೆರಿಫಿಕೇಷನ್ ಮಾಡಿಕೊಂಡು ಸಿಂಪಲ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್, ಒಂದು ಆಧಾರ್ ಕಾರ್ಡು ಇಲ್ಲ ವೋಟರ್ ID ಮತ್ತು ಅಲ್ಲೇ ಮಾಜರ್ ಮಾಡಿ ಅವ್ರು ಇಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಈ ರೀತಿ ಸ್ಮಾಲ್ ವೆರಿಫಿಕೇಷನ್ಸ್ ಮಾಡಿಕೊಂಡು ಕ್ಲಾರಿಫಿಕೇಷನ್ಸ್ ಮಾಡಿಕೊಂಡು ದಾಖಲೆ ಇಟ್ಕೊಂಡಿರ್ತೀವಿ. ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಹಳೇದು ಯಾವುದೋ ಒಂದು ಗೈಡ್ಲೈನ್ಸ್ ಇದೆ, ಸರ್ಕ್ಯುಲರ್ ಇದೆ, ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಲ್ಲ. ಯಾಕಂದರೆ ಅದನ್ನು ಸ್ವಲ್ಪ ಇನ್ನೂ ಲಿಬ್ರಲ್ ಮಾಡ್ತಾ ಇದ್ದಾರೆ ಸರ್ಕಾರದ ಹಂತದಲ್ಲಿ, ಚರ್ಚೆ ಆಗ್ತಾ ಇದೆ. ಅದು 32,000 ಮತ್ತೆ ಇನ್ಕಮ್ ಬೇಕು ಅಂದಾಗ ಕಷ್ಟ ಆಗುತ್ತೆ. ಆ ಒಂದು ಕಾರಣದಿಂದ 2 ರೀಸನ್ಸಿಂದ ಅವರಿಗೆ ಸರ್ಕಾರಕ್ಕೆ ಯಾರು ಪೆನ್ಷನ್ಸ್ ತಗೊತಾ ಇದ್ದಾರೆ ಖಾತ್ರಿ ಆಗಬೇಕಾಗುತ್ತೆ. ನಮ್ಮಲ್ಲಿ ಏನು 14,000ಗೂ ಆ ದಾಖಲೆ ಇರಲಿಲ್ಲ ಸಸ್ಪೆಕ್ಟೆಡ್ ಲಿಸ್ಟಲ್ಲಿ ಇದ್ದಂಥವರು ದಾಖಲೆ ಇದ್ದಿದ್ದರಿಂದ ವೆರಿಫಿಕೇಷನು ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡ್ದಂಗಾಗುತ್ತೆ. ಅದಾದಮೇಲೆ ಫೀಲ್ಡ್ ವಿಸಿಟಲ್ಲಿ ಖಾತ್ರಿ ಮಾಡ್ಕೊಂಡಂಗಾಗುತ್ತೆ. ಅವ್ರನ್ನೆಲ್ಲ ಒಂದು ದಾಖಲೆ ಆದರೂ ತಗೊಂಡಂಗಾಗುತ್ತೆ. ಆಧಾರ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ID ಇರ್ಬೋದು, ಅವರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಳೇದು ಏನು ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಅವ್ರಿಗೆ ಪೆನ್ಷನ್ ಕೊಡ್ತಾ ಇದ್ವಿ ಅಂತ ಅಂದ್ಬಿಟ್ಟು 3-4 ರೀತಿ ಒಂದು ವೆರಿಫಿಕೇಷನ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂಥ ದಾಖಲೆ ಇಟ್ಕೊಂಡ್ರೆ ಮತ್ತು ಏನು ಸರ್ಕಾರ ಒಂದು ಸ್ವಲ್ಪ ಸಡಿಲ ಮಾಡುತ್ತೆ ಇನ್ಕಮ್ ಸರ್ಟಿಫಿಕೇಟ್ಗೆ ಅಥವಾ ಪ್ರೊಸೀಜರ್ಸ್ಗೆ, ಆ ಸಂದರ್ಭದಲ್ಲಿ ಇವರು ಎಲ್ಲರಿಗೂ ಕೂಡ ಯಾವ ರೀತಿ ಸೀನಿಯರ್ ಸಿಟಿಸನ್ಸ್ ಈ 3 ಮಂತ್ಸನ್ನ ಪೆನ್ಷನ್ ಇಲ್ಲದೆ ಪರದಾಡ್ತಾ ಇದ್ರು ಅವರಿಗೆ ಸತ್ಯ ಗೊತ್ತಿಲ್ಲ, ಏನಕ್ಕೋಸ್ಕರ ಪೆನ್ಷನ್ನ ನಿಲ್ಲಿಸಿದ್ರು ಅಂತಂದ್ಬಿಟ್ಟು ಗೊತ್ತಿಲ್ಲ. ಅದನ್ನು ಮತ್ತೆ ಹಳೇದು ಕೂಡ ಪೆಂಡಿಂಗ್ ಇರೋದು ಕೂಡ ಮತ್ತೆ ಅಕೌಂಟ್ಗೆ ಆಗ್ತೀನಿ ಅಂತ ಭರವಸೆ ಗೊತ್ತಿಲ್ಲ. ಏನೇನು 2 ಮಂತ್ಸಿಂದ ತಡೆದಿದ್ದಾರೆ ಪೆನ್ಷನ್ಸ್, ಯಾರು ಜುನೈನ್ ಇರ್ತಾರೆ,
ಯಾರು 65 ಅರ್ಹರಿರ್ತಾರೆ 65 ವರ್ಷ ಮೇಲ್ಪಟ್ಟು ಅವ್ರಿಗೆಲ್ಲ ಮತ್ತೆ ಪೆನ್ಷನ್ಸ್ನ ಅವ್ರ ಅಕೌಂಟಿಗೆ ಹಿಂದೆ ಹೇಗೆ ಬರ್ತಾ ಇತ್ತು ಅವ್ರಿಗೆ ಮಾಡ್ತಾರೆ. ಇಲಾಖೆಗೆ ಕೋಆಪ್ರೇಟ್ ಮಾಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಬರ್ತಾರೆ, ಸ್ವಲ್ಪ ವಾಲಂಟ್ರಿಯಾಗಿ ಅಲ್ಲಿ ವಾರ್ಡಲ್ಲಿ ಯಾರು ಸ್ವಲ್ಪ ಓಡಾಡ್ಕೊಂಡಿರ್ತಾರೆ ಅವ್ರಿಗೆ ಜವಾಬ್ದಾರಿ ಆಗ್ತಾರೆ. ನಗರಸಭೆ ಮುಖಾಂತರ ನೀಟಾಗಿ ಅವ್ರಿಗೆ ಯಾವ ದಿನ ನಾವು ಯಾವ್ಯಾವ ವಾರ್ಡ್ಸಲ್ಲಿ ರೆವಿನ್ಯೂ ಅಂದರೆ ಪೆನ್ಷನ್ ಅದಾಲತ್ ಮಾಡ್ತೀವಿ ಅಂತ ಮಾಹಿತಿ ಕೊಡ್ತೀವಿ. ಆ ಜಾಗದಲ್ಲಿ ಒಂದು ಮಧ್ಯಾಹ್ನ ಕೂತ್ಕೊಂಡು ಅವ್ರಿಗೆ ಪೆನ್ಷನ್ಸ್ ಇರೋ ಇಶ್ಯೂಸ್ನ ಸ್ವಲ್ಪ ಬಗೆಹರಿಸ್ತೀವಿ. ಪಬ್ಲಿಕ್ ಏನು ತುಂಬ ಸಭೆಗೆ ಎಲ್ಲ ಸಾರ್ವಜನಿಕರಿಗೂ ಕಳೆದ 3 ತಿಂಗಳಿಂದ ಯಾರ್ಯಾರು ಸೀನಿಯರ್ ಸಿಟಿಸನ್ಸು ವಿಡೋ ಪೆನ್ಷನ್ನು, ಅದಾದಮೇಲೆ ಸ್ಪೆಷಲಿ ಏಬಲ್ಡ್ ಪೆನ್ಷನ್ಸ್ ಯಾರ್ಯಾರು ವಯೋವೃದ್ಧ ಪೆನ್ಷನ್ ಇತ್ತು, ಅದಾದಮೇಲೆ ಸಂಧ್ಯಾ ಸುರಕ್ಷಾ ಇತ್ತು, ಮತ್ತು ಸ್ಪೆಷಲಿ ಏಬಲ್ಡ್ 3 ಥರ ಪೆನ್ಷನ್ಸ್ದು ಕೂಡ ತುಂಬ ಸಿಂಪಲ್ಲಾಗಿ ಏಜ್ಡ್ ಅವ್ರಿಗೆ ಬರೀ ವಯಸ್ಸನ್ನ ಮಾತ್ರ ನೋಡಬೇಕು ಅಂತ ಹೇಳಿದ್ದಾರೆ. ಅವರು ಆಧಾರ್ ಕಾರ್ಡ್ ಮುಖಾಂತರ ವಯಸ್ಸನ್ನ ಖಾತ್ರಿ ಮಾಡಿಕೊಂಡು ಅಡ್ರೆಸ್ನ ವೆರಿಫೈ ಮಾಡ್ಕೊಂಡು ಅವ್ರದ್ದು ಮತ್ತು UDID ಕಾರ್ಡ್ ಇರುತ್ತೆ ಸ್ಪೆಷಲಿ ಏಬಲ್ಡ್ಗೆ. ಆ ಥರ ಸಿಂಪಲ್ ಪ್ರೊಸೀಜರ್ಸ್ನ ಮಾಡಿ ಅವ್ರಿಗೆ ಮತ್ತೆ ಆ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ರೆ ಥ್ರೂ ಆನ್ಲೈನ್ ಅವ್ರಿಗೆಲ್ಲ ಪೆನ್ಷನ್ಸ್ದು ಸೆಟ್ರೇಟ್ ಆಗುತ್ತೆ. ಸೊ ಮಧ್ಯವರ್ತಿಗಳ ಹತ್ರ ಹೋಗುವಂಥದ್ದು, ದುಡ್ಡು ಕಳ್ಕೊಳ್ಳೋವಂಥದ್ದು ಮಾಡೋದು ಬೇಡ. ಸರ್ಕಾರನೇ ದಾಖಲೆ ಮತ್ತೆ ಮರು ಸಂಗ್ರಹಣ ಮಾಡ್ಕೊಳ್ಳೋದಕ್ಕೋಸ್ಕರ ದಾಖಲೆಗಳು ಇಲ್ಲದೆ ಪೆನ್ಷನ್ ಮಾಡಿದ್ರಿಂದ ದಾಖಲೆಗಳನ್ನ ಮತ್ತೆ ಮರು ಕಲೆಕ್ಟ್ ಮಾಡಿಕೊಂಡು ದಾಖಲೆ ಸಂಗ್ರಹಣ ಮಾಡಿಕೊಂಡು ಅವ್ರಿಗೆ ಏನು ಕಳೆದ 2-3 ಮಂತ್ಸಲ್ಲಿ ಏನು ಪೆನ್ಷನ್ಸ್ ಬಂದಿರಲಿಲ್ಲ ಅದನ್ನು ಮತ್ತೆ ನೇರವಾಗಿ ಅವ್ರ ಅಕೌಂಟಿಗೆ ಹಾಕ್ತಾರೆ. ಯಾರು ಮಧ್ಯವರ್ತಿಗಳಿಗೆ ಹೋಗಿ ಅವರು ದುಡ್ಡು ಕೊಟ್ಟು ಪೆನ್ಷನ್ ಕೊಡ್ತಾರೆ ಅನ್ನೋವಂಥ ಭ್ರಮೆಯಲ್ಲಿ ಇರೋದು ಬೇಡ. ನಾವೇ ಸರ್ಕಾರನೇ ಅವ್ರ ಮನೆ ಬಾಗಿಲಿಗೆ ಬರುತ್ತೆ, ಅವ್ರ ವಾರ್ಡ್ಸಿಗೆ ಬರುತ್ತೆ, ಹಳ್ಳಿಗಳಲ್ಲಿ ಪಂಚಾಯಿತಿ ಹಂತಕ್ಕೆ ಬಂದು ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ. ವರೆಗೂ ಅಂದರೆ ಅಂದಾಜು ಒಂದು 1000ವರೆಗೂ ನಾವು ಪೆನ್ಷನ್ಸ್ನ ಕಂಟಿನ್ಯೂ ಮಾಡಿದ್ದೀವಿ. ದಾಖಲಾತಿಗಳನ್ನ ವೆರಿಫೈ ಮಾಡಿ ಅದನ್ನು ಕಂಟಿನ್ಯೂ ಮಾಡಿಸಿದ್ದೀವಿ. ಇನ್ನು ಉಳಿದಿರೋದನ್ನು ನಮ್ಮ ಅಂಡರ್ ಏಜ್ ಅವರು ಯಾವ ಟೈಮ್ಲೈನ್ಗೆ ಅಂಡರ್ ಏಜ್ ಅಂತ ಸ್ಪೆಸಿಫೈ ಮಾಡಿ ವಾಪಸ್ ಹಾಕಿದ್ದಾರೆ ನಮಗೆ. ತದನಂತರ ಇನ್ನು ಉಳಿದಿರುವಂತಹ ಒಂದು 7,000 ಪ್ಲಸ್ 5,000 12,000 ನಾವು ಮತ್ತೆ ಎಲ್ಲ ಸ್ಟಾಫು ವಾಪಸ್ ಫೀಲ್ಡ್ಗೆ ಹೋಗ್ತೀವಿ. VARA ಮತ್ತು ತಹಸೀಲ್ದಾರ್ ಸಮೇತ ಫೀಲ್ಡ್ಗೆ ಹೋಗಿ ವೆರಿಫೈ ಮಾಡಿ ನೈಜವಾಗಿ ಅರ್ಹರಿರುವ ಫಲಾನುಭವಿಗಳಿಗೆ ಅವರು 32,000 ಇನ್ಕಮ್ ಒಳಪಟ್ಟು ಬಂದಲ್ಲಿ ಖಂಡಿತ ಅವ್ರಿಗೆ ಏನು ಅನುಕೂಲ ಮಾಡಿಕೊಡೋಕ್ಕೆ ಸಾಧ್ಯ ಮಾಡಿಕೊಡ್ತೀವಿ. ಅದಕ್ಕೆ ಸ್ವಲ್ಪ ಸಮಯಾವಕಾಶವಂತ 32 ಬರಲ್ಲ ಮೇಡಮ್. ಅದಕ್ಕೇನಾದರೂ ಏನು 32,000 ಬರಲ್ಲ ಅಂತಲೇ ಕ್ಯಾನ್ಸಲ್ ಮಾಡಿ. ದಾಖಲಾತಿಗಳು ಅವ್ರು ಏನಿದೆ ಅವ್ರ ಹತ್ರ 32,000 ಇಲ್ಲದೆ ಇದ್ದ ಪಕ್ಷದಲ್ಲಿ ಏನು ದಾಖಲಾತಿಗಳಿದೆ, ಇನ್ಕಮ್ ಅವ್ರದ್ದು ಎಷ್ಟು ಅಂತ ಅವ್ರು ವೆರಿಫೈ ಮಾಡ್ಕೊಂಡಿದ್ರು, ಇದಕ್ಕೂ ಮುಂಚೆ ಏನಂತ ಪ್ರಮಾಣ ಪತ್ರ ತಗೊಂಡಿದ್ದಾರೆ ಅದನ್ನು ನಮಗೆ ಸಬ್ಮಿಟ್ ಮಾಡಿ ನಾವು ಸರ್ಕಾರಕ್ಕೆ ಅದನ್ನು ಫಾರ್ವರ್ಡ್ ಮಾಡ್ತೀವಿ. ತದನಂತರ ಸರ್ಕಾರದ ಹಂತದಲ್ಲಿ ಏನು ಆದೇಶ ನಮಗೆ ಪಾಲನೆ ಮಾಡಬೇಕು ಅಂತ ಹೇಳ್ತಾರೋ ಅದನ್ನು ನಾವು ಅನ್ವಯಿಸ್ಕೊಡ್ತೀವಿ. ನಿಮ್ಮ ಆಫೀಸ್ಗೆ ಬಂದರೆ ಪಬ್ಲಿಕ್ ಏನು ರೆಸ್ಪಾನ್ಸ್ ಮಾಡಲ್ಲ ಅಂತ ಫುಲ್ ಕಂಪ್ಲೇಂಟ್ ಮೇಡಮ್ನ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀನಿ ಸ್ಟಾಫ್ಸ್ ಖಂಡಿತ ಇದು ಸೌಜನ್ಯದಿಂದ ವರ್ತಿಸಬೇಕು. ಇಲ್ಲಿವರೆಗೂ ಹೇಗೆ ಟ್ರೆಂಡ್ ಫಾಲೋ ಆಗಿದೆ ಅಂತ ಗೊತ್ತಿದೆ. ಬಟ್ ನಾನು ಬಂದಮೇಲೆ ಅದು ತುಂಬ ಮ್ಯಾಕ್ಸಿಮಮ್ ಎಕ್ಸ್ಟೆಂಟಲ್ಲಿ ಅದನ್ನು ಕಡಿಮೆ ಮಾಡಿಸಿದ್ದೀನಿ. ನಾನು ಸಹ ಯಾವಾಗಲೂ ಆಫೀಸಲ್ಲಿ ಅವೈಲೇಬಲ್ ಇರ್ತೀನಿ, ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಹಾಗೆ ನನ್ನ ಆ್ಯಬ್ಸೆನ್ಸಲ್ಲಿ ಏನಾದರೂ ಹಾಗೆ ನಡೆದಿತ್ತು ಅಂದರೆ ಖಂಡಿತ ಅದು ನನ್ನ ಗಮನಕ್ಕೆ ತೊಗೊಂಡ್ಬನ್ನಿ. ಯಾರಾದರೂ ಪಬ್ಲಿಕ್ ಅದರಲ್ಲಿ ಅಫೆಕ್ಟ್ ಆಗಿದ್ದರೆ ಖಂಡಿತ ಏನು ಕ್ರಮ ವಹಿಸಬೇಕು ಅದನ್ನು ಮೇಡಮ್ ನಾವು ಬಂದಿಲ್ಲ, ಪೆನ್ಷನ್ ಬಂದಿಲ್ಲ. 4 ಮಂತ್ಸಿಂದ ಬಂದಿಲ್ಲ ಮೇಡಮ್, 4 ಮಂತ್ಸಿಂದ ಬಂದಿಲ್ಲ, ಮಾತಾಗಲ್ಲ ಮೇಡಮ್. ಪೆನ್ಷನ್ ಬಂದಿದೆ, ಬಟ್ ಇಲ್ಲೊಂದು ಮತ್ತೆ ಪ್ರಾಬ್ಲಮ್ ಆಗಿ ಏನು ನಾವು ಪೆನ್ಷನ್ ರನ್ನಿಂಗ್ ಮಾಡಿ ಕಂಟಿನ್ಯೂ ಕೊಟ್ಟು ಪೆನ್ಷನ್ ಹೋಗ್ತಾ ಇಲ್ಲ, ಮತ್ತೆ ಅವ್ರು ನೋಟಿಸ್ ಕೊಡಿ ಸಸ್ಪೆಂಡ್ ಆಗಿದೆ ಅಂತ ಮತ್ತೆ ನೋಟಿಸ್ ಕೊಡಿ ಅಂತ ನಮಗೆ ಡೈರೆಕ್ಷನ್ ಮೇಡಮ್. ಫಸ್ಟು 368 ಪೆನ್ಷನ್ಸು ಡೌಟ್ಫುಲ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರದ ಒಂದು ಅಪ್ಲಿಕೇಶನ್ ಮಾಡಿ ವೆರಿಫೈ ಮಾಡೋಕ್ಕೆ ಕಳಿಸಿದ್ರು ಮೇಡಮ್. ನಾವು ಪ್ರತಿ ಮನೆಗೂ ಹೋಗಿ ಪರ್ಸನ್ ನೋಡಿಬಿಟ್ಟು ಪರ್ಸನ್ ಇದಾನ ಇಲ್ಲ ಅಂತ ಟೋಟಲ್ ಎಲ್ಲ ಮಾಡಿದಾಗ ಅಂಡರ್ ಏಜ್ ಇರೋದನ್ನು ಅಂಡರ್ ಏಜ್ ಇದೆ ಅಂತ ಅಲ್ಲೇ ಕ್ಲೋಸ್ ಮಾಡಿದ್ದೀವಿ ಮೇಡಮ್. ಆ ರೀತಿ ಮಾಡಿದಾಗ 177 ನಾವು ಕಂಟಿನ್ಯೂ ಮಾಡಿದ್ವಿ ಮೇಡಮ್, ಅಪ್ಲಿಕೇಶನ್ ಕಂಟಿನ್ಯೂ ಮಾಡಿದ್ವಿ. ಮತ್ತು 184 ನಾವೇ ಕ್ಯಾನ್ಸಲ್ ಮಾಡಿದ್ವಿ, ಅವ್ರು ಎಲಿಜಿಬಲ್ ಅಲ್ಲ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ. ತಾವು ಹೇಳ್ತಿಲ್ಲ ಮೇಡಮ್ 861 ಅದೇ ಕೇಸ್. ಅದರಲ್ಲಿ 177 ಅವ್ರ ಪೇಮೆಂಟ್ ಕೂಡ ಬಂದಿದೆ ಅಂತ ನಮ್ಗೆ ಹೇಳಿದ್ದಾರೆ ಮೇಡಮ್. ಅವರು ಬಂದಿದೆ ಅಂತ, ಬಟ್ ಆ ಪೇಮೆಂಟ್ ಬಂದಿದ್ರು ಈಗ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಮತ್ತೆ ಅವ್ರು ನೋಟಿಸ್ ಕೊಡಿ, ಅವ್ರಿಗೆ ಎಲಿಜಿಬಲ್ ಆಗಲ್ಲ ಅಂತ ಮತ್ತೆ ನೋಟಿಸ್ ಕೊಡಿ ಅಂತ ನಮ್ಮ ಡೈರೆಕ್ಷನ್ ಬರ್ತಾ ಇದೆ. ಇವಾಗ ಅದೇ ಪಟ್ಟಿ ಅವ್ರು ರನ್ನಿಂಗ್ ಮಾಡಿರೋದು ಪಟ್ಟಿ ಮತ್ತೆ ನಾನು ನೋಟಿಸ್ ಕೊಟ್ಟಿದ್ದೀವಿ ಮೇಡಮ್, ಮತ್ತೆ ಡಾಕ್ಯುಮೆಂಟ್ಸ್ ಕೊಡಿ ಅಂತ. ಇದು ನಮಗೆ ಸ್ವಲ್ಪ ಕನ್ಫ್ಯೂಷನ್, ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಮೇಡಮ್. ನಾವೇ ರನ್ನಿಂಗ್ ಮಾಡಿದ್ವಿ, ಪೇಮೆಂಟು ಬರ್ತಾ ಇದೆ. ಅವ್ರ ಡಾಕ್ಯುಮೆಂಟ್ ಸರ್ ನಮ್ಮ ಪೆನ್ಷನ್ ಬರ್ತಾ ಇದೆ, ನಾವು ಯಾಕೆ ಡಾಕ್ಯುಮೆಂಟ್ ಕೊಡಬೇಕು ಅಂತ ಅವ್ರ ಮನೆಗಳಲ್ಲೇ ಇದ್ದಾರೆ. ಬಟ್ ನೋಟಿಸ್ ಕೊಡಿ ಅಂತ ಮತ್ತೆ ಆ ನೋಟಿಸ್ ಪಟ್ಟಿಯಲ್ಲಿ ಅವ್ರ ಹೆಸರು ಬರ್ತಾ ಇದೆ.
ನಾನೇ ನೆನ್ನೆ ನಿಮ್ಮ ರೆವಿನ್ಯೂ